ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಡ್ರಾಸಲ್ಲಿಲ್ಲ. ನಾನು ಕೊಯಮತ್ತೂರಲ್ಲಿದ್ದೇನೆ. ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಮಡ್ರಾಸಿಗೆ ಬಂದ್ಬಿಡ್ತೀನಿ. ಅದರಿಂದ ಇವತ್ತು ಕೊಯಮತ್ತೂರಿನ ಮಾತಾಡೋ ಥರ ಒಂದು ಸಿಚುವೇಶನ್. ಇವತ್ತು ಮಾರ್ಕೆಟ್ ತುಂಬ ಕುತೂಹಲದಲ್ಲಿದೆ. ಓಪನ್‌ಲಿ ತುಂಬ ಫ್ಲಾಟ್ ಆಗಿರುತ್ತೆ ನಿಫ್ಟಿ ಅಂತಾನೆ ಎದುರು ನೋಡಿದ್ವಿ. ಆದರೆ ತುಂಬ ಭಯಂಕರವಾಗಿ ಏರ್ತು. ನಿಯರ್ಲಿ 400 ಪಾಯಿಂಟ್ ಅಪ್ಪು. 24,000 ದಾಟ್ಬಿಡ್ತು. 24,030 ಹತ್ರ ಎಲ್ಲೋ ನೋಡಿದೆ ಬೆಳಿಗ್ಗೆ. ಇದು ಬಂದು 750 ಪಾಯಿಂಟ್ ಅಪ್ಪು ನಮ್ಮ ಸೆನ್ಸೆಕ್ಸ್. ಮಾರ್ಕೆಟ್ 24,000 ಬಂದ್ಬಿಡ್ತು ಅಂತ ಈ MRBD. ಒಂದು ಬೇರ್ ಮಾರ್ಕೆಟಲ್ಲಿ ತುಂಬ ಫಾಲ್ಸ್ ರ್ಯಾಲೀಸ್ ಇರುತ್ತೆ. ಇದು ಒಂದು ಫಾಲ್ಸ್ ರ್ಯಾಲಿ. ಜಪಾನು ಅಮೆರಿಕ ಮಾತಾಡ್ತಿದ್ದಾರೆ, ಚೈನಾ ಮಾತಾಡ್ಬಿಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅಂತ ಮಾರ್ಕೆಟ್ ಏರ್ತಿದೆ. ಇದೆಲ್ಲ ತುಂಬ ದಿವಸದ ಕತೆ. ಇವತ್ತು ದಿನ ಆದಮೇಲೆ ಮತ್ತೆ ತಿರ್ಗಾ ರಂಪ್ ಟ್ಯಾರಿಫ್ ಅಂದರೆ ಮಾರ್ಕೆಟ್ಗೆ ಏಟ್ ಬೀಳುತ್ತೆ. ಟ್ಯಾರಿಫ್ ಅಲ್ಲಿ ರಿಯಲ್ ಆಗಿ ಗೊತ್ತಾಗೋವರೆಗೂ ಈ ಪ್ರಾಬ್ಲಮ್ಸ್ ಎಲ್ಲ ವ್ಯಾನಿಷ್ ಆಗಲ್ಲ. ಆನ್ ದ ಫೀಲ್ಡು ತುಂಬ ಪ್ರೆಷರ್ ಇದೆ. ತುಂಬ ಜಾಬ್ಸ್ ಲೂಸ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಹೆಂಗೆ ಗೇನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಇವತ್ತು ಬ್ಯಾಂಕು ಎಲ್ಲನೂ ತುಂಬ ಭಯಂಕರವಾಗಿ ಏರಿದೆ. ಲ್ಯಾನ್ವಾಸ್ ಬಗ್ಗೆ ಇವತ್ತು 13% ಏರಿ 6ವರೆಗೂ ಏರ್ಬಿಡ್ತು. ನೀವು ತುಂಬ ಜನ ಚಿಂತೆ ಮಾಡ್ತಾ ಇದ್ವಿ ಅದು ಏರುತ್ತಾ ಇಲ್ವಾ ಅಂತ. ನಾನು ಕಾನ್ಫಿಡೆಂಟಾಗಿ ಹೇಳಿದೆ ಅದು ಏರುತ್ತೆ ಅಂತ. ಡೆಫಿನೆಟಾಗಿ ಏರ್ತು. ಪ್ರಾಬ್ಲಮ್ಸ್ ಒನ್ ಬೈ ಒನ್ ಸಾಲ್ವ್ ಆಗುತ್ತೆ. HDFC ಬ್ಯಾಂಕ್ ರಿಸಲ್ಟ್ಸು, ICICI ಬ್ಯಾಂಕ್ ರಿಸಲ್ಟ್ಸು ಎರಡು ತುಂಬ ಚೆನ್ನಾಗಿ ಬಂದಿದೆ. ICICI ಬ್ಯಾಂಕ್ ಬಂದು 12% ಪ್ರಾಫಿಟ್ ಏರಿದೆ. ಈ ಕ್ವಾರ್ಟರಲ್ಲಿ 12,000 ಕೋಟಿ ಮೇಲೆ ಲಾಭ ಮಾಡಿದ್ದಾರೆ. ಒಂದು ದೊಡ್ಡ ಹ್ಯಾಂಡ್ಸಮ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ. ಸಂದೀಪ್ ಬಕ್ಷಿ ಬಂದಾಗಿಂದ ICICI ಬ್ಯಾಂಕ್ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಅದೇ ಸಮಯದಲ್ಲಿ HDFC ಬ್ಯಾಂಕು ಎದುರು ನೋಡಿದ್ದಕ್ಕಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ. ರೆಕಾರ್ಡ್ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ. ಆದರೆ HDFC ಬ್ಯಾಂಕಲ್ಲಿ ಬಂದು ನಾವು ರಿಸಲ್ಟ್ ಮೇಯ್ನಾಗಿ ಎದುರು ನೋಡೋದು ಬಂದು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋ ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಬಂದಿಲ್ಲ. ಪ್ರಾಫಿಟ್ 6.7% ಏರಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 10% ಏರಿದೆ. ಇನ್ನೂ ಇಶ್ಯೂಸ್ ಮುಗ್ದಿಲ್ಲ. ಇನ್ನೂ ಒಂದು 18 ತಿಂಗಳಾಗುತ್ತೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ರಿಸಲ್ಟ್ ಬೆಟರ್ ಆಗಿದ್ದರಿಂದ ಮಾರ್ಕೆಟ್ ಏರಿದೆ. ಇದಕ್ಕೆ ಮೇಲೆ ಬಂದು ನಮ್ಮ ಇನ್ಫೋಸಿಸ್ ರಿಸಲ್ಟ್ಸ್ ತುಂಬ ಮೋಸವಾಗಿತ್ತು. 12% ಪ್ರಾಫಿಟ್ ಕಡಿಮೆ ಆಗಿದೆ. ಈ ಕ್ವಾರ್ಟರ್ ಬಂದು ರಿಸಲ್ಟ್ಸ್ ಬಂದು ತುಂಬ ಮೋಸವಾಗಿರುತ್ತೆ ಅನ್ನೋದನ್ನು ಅವ್ರು ಹೇಳ್ಬಿಟ್ಟು ಈ ವರ್ಷ ಇನ್ಫೋಸಿಸ್, TCL, ವಿಪ್ರೋ, HCL ಇದೆಲ್ಲದರ ರಿಸಲ್ಟ್ಸು ಚೆನ್ನಾಗಿರಲ್ಲ ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದ ತುಂಬ ಜನನ ಕೆಲಸದಿಂದ ತೆಗಿಯಲ್ಲ, ಅಟ್ರಿಷನ್ ಆಯ್ತಂದರೆ ರಿಪ್ಲೇಸ್ ಮಾಡಲ್ಲ. ಅದರಿಂದ ರಿಕ್ರೂಟ್ಮೆಂಟು ಒಂದು ಫ್ರೀಸ್ ಇರುತ್ತೆ. ಇನ್ಫೋಸಿಸಲ್ಲಿ ಇನ್ನೂ ಒಂದು ಥರ್ಡ್ ರೌಂಡಲ್ಲಿ 100 ಜನ ಎಂಪ್ಲಾಯೀಸ್ನ ಮನೆ ಕಳಿಸ್ಬಿಟ್ರು. ಹೇಳಿದ್ದಕ್ಕೆ ಇವರೆಲ್ಲ ಟ್ರೈನಿ ಎಂಪ್ಲಾಯೀಸು. ನಾವು ಜಾಯಿನ್ ಮಾಡೋವಾಗ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಆದರೆ ಈಗ ನಾವು ಇದನ್ನು ನೋಡಿದ್ಕಿಂತ ಬೆಟರಾಗಿ ಪರ್ಫಾರ್ಮ್ ಮಾಡದೇ ಇರೋದ್ರಿಂದ ನಾವು ಅವ್ರನ್ನ ಕೆಲಸದಿಂದ ತೆಗೆದುಬಿಟ್ವಿ. ಬೇಸಿಕ್ಲಿ ಇದು ಕಾಸ್ಟ್ ಕಟ್ಟಿಂಗ್ ನಡೀತಾ ಇದೆ. ಯಾಕಂದರೆ ಮಾರ್ಜಿನ್ಸ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಇದರಲ್ಲಿ ಪೇಪರಲ್ಲಿ ಗುಡ್ ನ್ಯೂಸ್ ಕೊಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಈ ಥರ ಸ್ಮಾಲ್ ಡೀಲ್ಸ್ನ ಬಂದು TCS, ವಿಪ್ರೋ, HCL ಇವರೆಲ್ಲ ಗೆದ್ದಿದ್ದಾರೆ. ಅದರಿಂದ 15% ಬಂದು ಸ್ಮಾಲ್ ಡೀಲ್ಸ್ ವಿನ್ ಮಾಡಿದ್ದಾರೆ ಅಂತ ಒಂದು ಪಾಸಿಟಿವ್ ಸ್ಪೀಚ್ ಕೊಡ್ತಿದ್ದಾರೆ. ಪಾಸಿಟಿವ್ ಸ್ಪಿನ್ನೆಲ್ಲ ಮಾರ್ಕೆಟ್ನ ತುಂಬ ದೊಡ್ಡದಾಗಿ ಏನೂ ರಿಕವರ್ ಮಾಡೋಕ್ಕಾಗಲ್ಲ. ಅದರಿಂದ ಅಟ್ ದಿಸ್ ಪಾಯಿಂಟ್ ವೆಯ್ಟ್ ಆ್ಯಂಡ್ ವಾಚ್. ITIನ ಈಗ ನಾವು ಕನ್ಸಿಡರ್ ಮಾಡಲ್ವ. ಇವತ್ತು ಗೋಲ್ಡಲ್ಲಿ ತುಂಬ ಗುಡ್ ನ್ಯೂಸು. 9,015 22 ಕ್ಯಾರೆಟ್ ಗೋಲ್ಡ್ ದಾಟ್ಬಿಡ್ತು. 2015ರಲ್ಲಿ 2% ಸ್ಟ್ಯಾಂಪಿಂಗ್ ಡ್ಯೂಟಿ ಹಾಕಿದ್ರಿ ಅಂದರೆ ₹181. 3% GST ಹಾಕಿದ್ರಿ ಅಂದರೆ ₹276. ಚೀಪೆಸ್ಟ್ ಬಂದು 22 ಕ್ಯಾರೆಟ್ ಗೋಲ್ಡು ಕೊಡಿಂಗ್ ತಗೊಳ್ಳೋದು 9,472 ಆಗ್ಬಿಡುತ್ತೆ. ಇದೇನು ಹೇಗೂ 24 ಕ್ಯಾರೆಟ್ ಗೋಲ್ಡ್ನ ನೋಡಿದ್ರಿ ಅಂದರೆ ಕಂಫರ್ಟಬಲ್ ಆಗಿ 10,200ನ ಕ್ರಾಸ್ ಆಗಿಬಿಡುತ್ತೆ. ಅದರಿಂದ ಗೋಲ್ಡು ತಾನು ಎದುರು ನೋಡಿದಾಗೆ 10,000 ದಾಟ್ಬಿಡ್ತು. ನಾನು ಹೇಳ್ದಂಥ 8,500 ಅನ್ನೋದು 18 ತಿಂಗಳು ಕೊಟ್ಟಂಥ ಟಾರ್ಗೆಟ್ನ ಕ್ರಾಸ್ ಮಾಡಿ 9,472ಗೆ ಬಂದ್ಬಿಡ್ತು. ಈಗ ಕಾನ್ಫಿಡೆಂಟಾಗಿ ನನಗೆ ಹೇಳಕ್ಕೆ ಸಾಧ್ಯ 8,500 ಕೆಳಗೆ ಹೋಗಲ್ಲ. ಇದನ್ನು ನಾನು ಹೇಳೋದು ಸ್ಟ್ಯಾಂಪಿಂಗ್ GSTನ ಸೇರಿಸಿ. ಬಟ್ ಇದು ಶಾರ್ಟ್ ಟರ್ಮಲ್ಲಿ. ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಹೋಗ್ತಾ ಹೋಗ್ತಾ ನೋಡೋಣ. ಅದರಿಂದ 100-200 ರೂಪಾಯಿ ಇಳಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು 200-300 ರೂಪಾಯಿ ಕೂಡ ಇಳಿಯೋದಕ್ಕೆ ಸಾಧ್ಯತೆ ಇದೆ. ಈ ಅವಕಾಶನೆಲ್ಲ ಒಂದು ಬೈ ಆ್ಯಂಡ್ ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಳ್ಳಿ. ಬೈ ಆ್ಯಂಡ್ ಆಪರ್ಚುನಿಟಿನ ಯೂಸ್ ಮಾಡಿದ್ರಿ ಅಂದರೆ ಗೋಲ್ಡಲ್ಲಿ ನಿಮಗೆ ಒಂದು ಬೆಟರ್ ಗೇನ್ ಸಿಗುತ್ತೆ. RBI ಏನು ಮಾಡಿಬಿಟ್ರು ಅಂದರೆ ಗೋಲ್ಡ್ ವ್ಯಾಲ್ಯೂ ವಾರ ರೀವ್ಯಾಲ್ಯೂ ಮಾಡ್ತಾರೆ. ಇಂದ ಎವ್ರಿ ವೀಕ್ ನಿಮ್ಮ ರಿಸರ್ವ್ಸ್ ಏರ್ತಾನೆ ಇರುತ್ತೆ. ಹೋದ ಒಂದು ವಾರದಲ್ಲಿ 12,000 ಕೋಟಿ ಬಂದ್ಬಿಡ್ತು ವ್ಯಾಲ್ಯೂ. ಇನ್ನು ಒಂದು ವರ್ಷದಲ್ಲಿ ಗೋಲ್ಡ್ ವ್ಯಾಲ್ಯೂ
ಟ್ರಿಪಲ್ ಆಗ್ಬಿಡುತ್ತೆ. ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತಾರೆ ಅಂದರೆ ವರ್ಲ್ಡ್ ವೈಡ್ ಗೋಲ್ಡ್ ಅಕ್ಯುಮುಲೇಟ್ ಮಾಡ್ತಾರೆ. ಯಾಕೆ ಅಕ್ಯುಮುಲೇಟ್ ಮಾಡ್ತಾರೆ ಅಂದರೆ ರಷ್ಯಾದ ಯುಕ್ರೇನ್ಗೂ ಆಗಿದ್ದ ಯುದ್ಧದಲ್ಲಿ ರಷ್ಯಾದ ಡಾಲರ್ ಹಣನ ಅಮೆರಿಕ ಹಿಡ್ದಿದ್ರಿಂದ ಇದು ಅಡಕ್ಕೊಂತು. ಇದರಿಂದ ಎಲ್ಲರೂ ಗೋಲ್ಡ್ ಪೊಸಿಷನ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸಿವಿಲ್ ಪೊಸಿಷನ್ನಿಂದ ಅವರ ಸಿಗ್ನಿಫಿಕೆಂಟ್ ಪೊಸಿಷನ್ ಗೋಲ್ಡ್ ಆಗಿರಬೇಕು ಅಂತ ಅನ್ಕೋತಿದ್ದಾರೆ. ರೀಟೇಲ್ ಬೈಯಿಂಗಿಂದ ಗೋಲ್ಡ್ ಏರಿಲ್ಲ, ಗೋಲ್ಡ್ ಏರ್ತಾ ಇರೋದು ಸೆಂಟ್ರಲ್ ಬ್ಯಾಂಕ್ ಬೈಯಿಂಗಿಂದ. ಅದರಿಂದನೇ 38% ಫಾಲ್ ಅನ್ನೋದು ತುಂಬ ಕಷ್ಟ, ನೆಕ್ಸ್ಟ್ ಟು ಇಂಪಾಸಿಬಲ್. ಬಟ್ ಎನಿವೇ ಹೇಳಿದ್ದಾರೆ ನೋಡೋಣ. ಅಮೇರಿಕಲ್ಲಿ ಎಲ್ಲ ಡ್ರಾಮ್ಯಾಟಿಕ್ ಆಗಿ ರಿವರ್ಸ್ ಆಯಿತು. ಈ ಸಮಯದಲ್ಲಿ ITC ಒಂದು ಡಬಲ್ ಡೀಲ್ನ ಅನೌನ್ಸ್ ಮಾಡಿದ್ದಾರೆ. ITC ಬಂದು ಅಕ್ವೈರ್ ಮಾಡೋದು ಆರ್ಗ್ಯಾನಿಕ್ ಫುಡ್ ಕಂಪನಿ 29% ತಗೊಂಡಿದ್ದಾರೆ. ಸೊ ಇದು ಬಂದು ಶ್ರೇಷ್ಠ ನ್ಯಾಚುರಲ್ ಬಯೋ ಪ್ರಾಡಕ್ಟ್ಸ್ ಅವರೇನೆ ಮಂತ್ರ ಆರ್ಗ್ಯಾನಿಕ್ಸ್ನ ಮಾಡ್ತಾ ಇದ್ರು. 472 ಕೋಟಿ ರೂಪಾಯಿಗೆ 49%ನ ತೊಗೊಂಬಿಟ್ರು. ಸೊ ಅದಾದ್ಮೇಲೆ ಪೇಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ 400 ಕೋಟಿನ ಅಪ್ಫ್ರಂಟಾಗಿ ಮಾಡಿಬಿಟ್ಟು 772 ಕೋಟಿನ ಬಂದು ಒಂದು ಪೀರಿಯಡ್ ಆಫ್ ಟೈಮ್ ಮೈಲ್ಸ್ಟೋನ್ಸ್ ರೀಚ್ ಮಾಡ್ತಾ ಮಾಡ್ತಾ ಹಾಕ್ತಾರೆ. ಇದು ಫುಡ್ ಡಿವಿಷನ್ನ ಭಯಂಕರವಾಗಿ ಏರಿಸ್ತಾನೆ ಹೋಗ್ತಿದೆ. ಹತ್ರ 100ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಅವರು ಬಂದು US ಡಯಾಸ್ಪೋರಾ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅದರಿಂದ ITCದ ಫ್ಯೂಚರ್ ರೆಡಿ ಸ್ಟ್ರಾಟಜಿಗೆ ಇದು ಮೀಟ್ ಆಗುತ್ತೆ. ಅದರಿಂದ ಡೆಫಿನೆಟ್ಟಾಗಿ ಇದು ಬಂದು ಇಂಪ್ರೂವ್ ಆಗುತ್ತೆ. ಅದೇ ಥರ ಮದರ್ಸ್ ಫ್ರೆಶ್ ಅನ್ನೋ ಒಂದು ಬೇಬಿ ಕ್ಯಾಟ್ ಪ್ರಾಡಕ್ಟ್ನ ಮುಂಚೆನೇ ತಗೊಂಡಿದ್ರು. ಈಗ ಅಡಿಷ್ನಲ್ 81 ಕೋಟಿ ರೂಪಾಯಿ ಕೊಟ್ಟು ಅದರ ಸ್ಟೇಕ್ನ 49% ಮಾಡಿಬಿಟ್ರು. ಇನ್ನೂ ಸ್ವಲ್ಪ ದಿನದಲ್ಲಿ 2 to 3 ಇಯರ್ಸಲ್ಲಿ ಫುಲ್ ಪೇಮೆಂಟ್ ಕೊಟ್ಟು ತೊಗೊಂಡ್ಬಿಡ್ತಾರೆ. ಫೋಸಿಸ್ ರಿಸಲ್ಟ್ಸ್ ಬಗ್ಗೆ ನಿಮ್ಮ ಹತ್ರ ಹೇಳಿಬಿಟ್ಟು ಎವಿಡೆನ್ಸ್ ಕೊಟ್ಟಿದ್ದಾರೆ. ಬಟ್ ಓವರ್ ಆಗಿ ಮಾರ್ಕೆಟ್ ಬಂದು ಸರಿಯಾಗಿಲ್ಲ. ಸೈಬರ್ ಸೆಕ್ಯೂರಿಟಿಯಲ್ಲಿ ಚಿಕ್ಕ ಕಂಪ್ನಿನ ತೊಗೊಂಡಿದ್ದಾರೆ. ಆಸ್ಟ್ರೇಲಿಯಾದ $200 ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಗೆ ಒಂದು ಕಂಪ್ನಿನ ತೊಗೊಂಡಿದ್ದಾರೆ. ಎಮ್ಹರಿ ಕನ್ಸಲ್ಟೆನ್ಸಿ ಅಂತ ಅಮೇರಿಕಾಲಿ ಒಂದು ಕಂಪನಿನ $36 ಮಿಲಿಯನ್ ತೊಗೊಂಡಿದ್ದಾರೆ. ಸೊ ಇದು ಬಂದು ನ್ಯೂಸು. ಈ ವಾರ ನಾನು ಗೂಗಲ್ಲು ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ನನಗೆ ಬ್ಲೂ ಸ್ಮಾರ್ಟ್ ಬಗ್ಗೆ ಒಂದು ಕಾರ್ ಪ್ರಾಬ್ಲಮ್ ಬಗ್ಗೆ ಹೇಳಿದ್ದೆ. ಸಿನ್ಸಾಲ್ ಬಗ್ಗೆ ನಾವು ಡೀಟೇಲಾಗಿ ನೋಡಿದ್ದೀವಿ. ಎವರ್ಸೋಸ್ ಅನ್ನೋ ಒಂದು ಸ್ಟಾರ್ಟಪ್ ಫಂಡ್ ಇನ್ವೆಸ್ಟರ್ ಬಂದು ಸ್ಮಾರ್ಟ್ನ ನಾವು 1000 ಕೋಟಿಗೆ ತಗೋತೀವಿ, 800ರಿಂದ 1000 ಕೋಟಿಗೆ. ಆದರೆ ಶಕ್ತಿ ಬ್ರದರ್ಸ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ರು. ಅದನ್ನು ಟೋಟಲಾಗಿ ನಾವು ತಗೋತೀವಿ. ಕ್ಲೀನ್ ಬ್ರೇಕು ನಮಗೂ ಮತ್ತು ಜೆನ್ಸಾಲ್ಗೂ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ಕೇಳ್ತಾ ಇದ್ದಾರೆ. 300 ಮಿಲಿಯನ್ ವ್ಯಾಲ್ಯೂ ಹಾಕಿದ್ರಲ್ಲಿ 60% ಡಿಸ್ಕೌಂಟ್ ಕೇಳ್ತಾ ಇದ್ದಾರೆ. ಅಂದರೆ ಹೋದ ವ್ಯಾಲ್ಯೂಯೇಷನಲ್ಲಿ 2561 crores ಇತ್ತು. ಅದನ್ನು ಕಮ್ಮಿ ಮಾಡಿ 800ರಿಂದ 1000 ಕೋಟಿ ಕೇಳ್ತಾ ಇದ್ದಾರೆ. ಇಂದನೇ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಪ್ ಮಿಲಿಯನೇರ್ ಅನ್ನೋದ್ಮೇಲೆ ನೀವು ಬೇಗ ನಂಬಿಡಬಾರ್ದು. ಅದನ್ನು ಬಂದು ಪ್ರಾಕ್ಟಿಕಲ್ ಆಗಿ ಶೇರ್ ಲಿಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. TCS ಬಂದು ಶೇರ್ ಪ್ರೈಸ್ ಬಿದ್ದಿದ್ದರಿಂದ ಟಾಟಾ ಗ್ರೂಪ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನೇ ಮಾರ್ಬಿಡ್ತು. ಅದರಲ್ಲಿ TCS ಶೇರ್ ಕೂಡ ಕೆಳಗೆ ಬಿದ್ದುಬಿಡ್ತು. ಮಾರ್ಕೆಟ್ ಕ್ಯಾಪ್ಚರ್ ಡಿಕ್ಲೈನಿಂದ ಟಾಟಾಸ್ಗೆ ದೊಡ್ಡ ಇಂಪ್ಯಾಕ್ಟ್ ಇರಲ್ಲ. ಓವರಾಲ್ ಆಗಿ ಮಾರ್ಕೆಟ್ ಕಾರಣ ಇಲ್ಲದೆ ಏರ್ತು, ಇವಾಗ ಇಳಿಸ್ತಾ ಇದ್ದಾರೆ. ಇದರಿಂದ TCS ಬಂದು ಪ್ರಾಫಿಟ್ನ ಬಂದು ಮಾಡ್ತಾ ಇದ್ದಾರೆ. ಆದರೆ ತುಂಬ ಸ್ಮಾಲ್ ಗ್ರೋತು. 2020ಯಲ್ಲಿ 106% ಇದರಿಂದ ಬಂತು TCSಯಿಂದ. 2023ಯಲ್ಲಿ ಅದು 64% ಇತ್ತು. ಇದು ಬಂದು 55% ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮುಂದಿನ ವರ್ಷ. ಸೊ TCS ಗ್ರೋತ್ ಸ್ಲೋ ಆಗಿದ್ದರಿಂದ ಟಾಟಾ ಆ್ಯಂಡ್ ಫಂಡ್ಸ್ ಮೇಲೆ ಪ್ರೆಷರ್ ಬರುತ್ತಾ ಅನ್ಕ ಮಾರ್ಕೆಟಲ್ಲಿ ಒಂದು ರೂಮರ್ ಹೋಗ್ತಾ ಇದೆ. ಓಲ್ಡ್ ಬಂದು ಪ್ರಪಂಚದ ತುಂಬ ಒಂದು 800 ಜನಕ್ಕೆ ಮೇಲೆ ಕೆಲಸದಿಂದ ತೆಗಿತಾ ಇದ್ದಾರೆ. ಟ್ರಾಫಿಕ್ ಅನ್ಸರ್ಟನಿಟಿಯಿಂದ ಇಂಡಿಯಾದಲ್ಲಿ ಅವ್ರಿಗೆ ಆಲ್ರೆಡಿ ಬಂದು ಈ ಟ್ಯಾಕ್ಸ್ ಡಿಮ್ಯಾಂಡಿಂದ ದೊಡ್ಡ ಪ್ರಾಬ್ಲಮ್ ಇದೆ. ಅದರಿಂದ ದುಡ್ದಾಗಿ ನಡೆಯೋದ್ರಿಂದ CS ಕಾಟನ್, ಅದೇ ಥರ ಮುರುಗಪ್ಪ ಗ್ರೂಪು, ರೆಕ್ಕಲ್ ಅಂತ ಒಂದು ಕಂಪನಿ. ನಾವು EVಯಲ್ಲಿ ಏನಾದರೂ ಸ್ವಲ್ಪ ಪಡಿಬೋದು. ನಾವು ಬರೀ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ಸ್ನೇ ಮಾಡ್ತಾ ಇದ್ದೀವಿ ಹಾಗಂತ ಅಂದ್ಕೊಂಡು ಎಲ್ಲರೂ 2 ವೀಲರಲ್ಲಿ ಹಿಡಿದ್ರು. ವೀಸ್ ಕಾಟನ್ ಆಂಪಿಯರ್ ಅಂತ ಒಂದು ಸ್ಕೂಟರ್ನ ತಗೊಂಡು ಅದನ್ನು ರತನ್ ಟಾಟಾನು ಬ್ಯಾಕ್ ಹಾಡಿದ್ರು. ಆ ಕಂಪ್ನಿನ ವೀಸ್ ಕಾಟನ್ ತಗೊಂಡು ರಿಕವರ್ ಮಾಡೋಣ ಅಂತ ಅಂದ್ಕೊಂಡ್ರು. ಆಂಪಿಯರ್ ಸ್ಕೂಟರ್ ದೊಡ್ಡದಾಗಿ ಮಾರೋಕ್ಕಾಗಿಲ್ಲ. ವೀಸ್ ಕಾಟನ್ ಶೇರು 120% ಏರುವಾಗ ನಿಮ್ಮನ್ನ ಅದ್ರ ಪಕ್ಕ ಹೋಗಬೇಡಿ ಅಂತ ಹೇಳಿದೆ. 120% ಏರ್ದಂಥ ಸ್ಟಾಕು ಅಗೇನ್ 55% ಇಳಿದ್ಬಿಟ್ಟು. ವೀಸ್ ಕಾಟನ್ ತುಂಬ ದೊಡ್ಡದಾಗಿ ಗ್ರೋ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಯಾರಿಗೂ ಇಲ್ಲ. ನಿಮ್ಮ ಹತ್ರ ಗ್ರೀಪ್ ಕಾಟನ್ ಇದ್ದರೆ ಕೊಟ್ಬಿಡಿ. ಅದೇ ಪರ ಮುರುಗಪ್ಪ ಗ್ರೂಪಿಂದಾಗು
ಸಕ್ಸಸ್ಫುಲ್ ಆದಂಥ 3D ಲಾಂಚ್ ಮಾಡೋಕ್ಕಾಗಿಲ್ಲ. ಅವರು B2C ಇಂದ B2B ಕಂಪ್ನಿಯಾಗಿ ಬದಲಾಗ್ಬಿಟ್ರು. ಅವರಿಂದ ನಾನು ಈ ಟರ್ನ್ ಅರೌಂಡ್ ಮಾಡೋಕ್ಕಾಗದೇ ಇರೋದ್ರಿಂದ TI ಗ್ರೂಪ್ ಮಾರ್ಕೆಟ್ ಶೇರ್ 4% ಬಿದ್ದುಬಿಡ್ತು. ಓವರಾಲಾಗಿ ನೋಡಿದ್ರಿ ಅಂದರೆ EV ಅಸೆಂಬಲ್ ಮಾಡೋದು ಈಸಿಯಾಗಿದ್ರು. ಆಚೆಗೆ ಬಜಾಜ್ ಹೇಳೋ ಥರ ಒಂದು ಲೆವೆಲ್ಗೆ ಇಂಜಿನ್ ಎಕ್ಸ್ಪರ್ಟೀಸ್ ಇದೆ. ಆ ಇಂಜಿನ್ ಎಕ್ಸ್ಪರ್ಟೀಸ್ ಈ ಕಾಟಲ್ ಹತ್ರಾಗ ಮುರುಗಪ್ಪನಲ್ಲೂ ಮತ್ತು ಇರಕಲ್ ಇಂಡಸ್ಟ್ರೀಸಲ್ಲೂ ಇಲ್ಲ. ಹಂಗೆ ಓವರಾಲ್ ಆಗಿ ಯಾರು ಟ್ರೆಡಿಷ್ನಲ್ ಮಾರ್ಕೆಟ್ ಲೀಡರ್ಸ್ ಆಗಿದ್ರೋ ಅವರೇ ಟ್ರೆಡಿಷ್ನಲ್ ಮಾರ್ಕೆಟ್ ಲೀಡರ್ಸ್ ಆಗಿದ್ದಾರೆ. ಈ ವಾರದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಡಿವಿಡೆಂಡ್ ₹30, ಮುತ್ತೂಟ್ ಫೈನಾನ್ಸ್ ₹24, ಇನ್ಫೋಸಿಸ್ ₹22, HDFC ಲೈಫ್ ₹2.10, HDFC ಅಸೆಸ್ ಮ್ಯಾನೇಜ್ಮೆಂಟ್ ₹90, ಟಾಟಾ NXC ₹75, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 50 ಪೈಸಾ. ಇದೇ ಈಗಾರ ಬರುವಂಥ ಡಿವಿಡೆಂಟ್. ಸೊ ಈ ಡಿವಿಡೆಂಟ್ ಹಿಟ್ ಆಗಿದ ತಕ್ಷಣ ನಿಮ್ಮ ಸೈಡಿಂದ ದುಡ್ಡನ್ನ ರೀಇನ್ವೆಸ್ಟ್ ಮಾಡಿಬಿಡಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾವು 4 ಚಾನಲ್ಸ್ ಇಟ್ಟಿದ್ದೀವಿ. ಪೈಸಾ ಬೋಲ್ತಾ ಹೈ ಅನ್ನೋ ಹಿಂದಿ ಚಾನಲ್, ಮನಿ ಪೇಚು ಅಂತ ತಮಿಳ್ ಚಾನಲ್, ಮನಿ ಮಾತಲು ಅನ್ನೋ ತೆಲುಗು ಚಾನಲ್, ಮನಿ ಪೇಚು ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್. ನಿಮ್ಮ ಫ್ರೆಂಡ್ಸ್ಗೆ ಕನ್ನಡ ಗೊತ್ತಿಲ್ಲ ಅಂದರೆ ಈ ಲ್ಯಾಂಗ್ವೇಜಸ್ ಇರೋ ವಿಡಿಯೋನ ಕಳಿಸಿ ನೋಡೋಕ್ಕೆ ಹೇಳಿ. ಧನ್ಯವಾದಗಳು.